ಪ್ರಪ್ರಥಮದಲ್ಲಿ ಶತಮಾನದ ಸಂತನೆಂದೇ ಎನಿಸಿದಂಥ ಶ್ರೀ ಪರಮ ಪೂಜ್ಯ ಸಿದ್ದೇಶ್ವರ ಶ್ರೀಗಳಿಗೆ ನನ್ನ ದೀರ್ಘದಲ್ಲಿ ನಮಗನ ಅರ್ಪಿಸ್ತಾ, ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ನಿಗಮದ ಅಡಿಯಲ್ಲಿ ನಡೆದಂಥ ಈ ಕಟ್ಟಡದ ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ಆತ್ಮೀಯರು ಮತ್ತು ಈ ಘನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ, ಅಭಿವೃದ್ಧಿಯ ಹರಿಕಾರರು, ಹಸಿರಿನ ಹರಿಕಾರರು, ಇವತ್ತು ಹಳ್ಳಗಳನ್ನು ಈ ಕೆರೆ ತುಂಬುವುದಾಯಿತು, ಹಳ್ಳಗಳನ್ನು ನಿರ್ಮಾಣ ಮಾಡಿ ತುಂಬುವಂಥ ಕರ್ನಾಟಕ ಘನ ಸರ್ಕಾರದ ಸಚಿವರು, ನನ್ನ ಮಾರ್ಗದರ್ಶಕರು ಆಗಿರುವಂಥ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಸಾಹೇಬ್ರೆ, ನಗರಾಭಿವೃದ್ಧಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಸಂಗಣ್ಣ ಗಂಗಾಧರ ಸಂಬಂಧಿ ಅವರೇ, ನಗರದ ಅಧ್ಯಕ್ಷರಾದಂಥ ಎಂ ಎಸ್ ಕರಡಿ ಅವರೇ, ಇದೀಗ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ ಅಧಿಕಾರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದಪ್ಪ ಬೆಂಡಿಗೇರಿಯವರೇ, ನಗರಸಭೆಯ ಮಹಾನಗರ ಸಭೆಯ ಸದಸ್ಯರಾದಂಥ ಪ್ರೇಮಾನಂದ್ ಬಿರಾದಾರ್ ಅವರೇ, ಅವರಿವರೆನ್ನದೇ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ ಅಧಿಕಾರಿ ವರ್ಗವೇ, ಶ್ರದ್ಧೆಯ ತಾಯಂದಿರೇ, ಆತ್ಮೀಯ ಸ್ನೇಹಿತರೇ, ಪತ್ರಿಕಾ ಮಾಧ್ಯಮದ ಬಂಧುಗಳೇ, ನಗರದ ಎಲ್ಲ ಆತ್ಮೀಯ ಹಿರಿಯರೇ, ಬಂಧುಗಳೇ, ಇವತ್ತು ನೂತನ ಕಟ್ಟಡವನ್ನು ಲೋಕಾರ್ಪಣೆ ಮಾಡಿ ಈ ಜಿಲ್ಲೆಯಲ್ಲಿ ಹೇಗೆ ನಮ್ಮ ಜಿಲ್ಲೆ ಬರಗಾಲ ಪೀಡಿತ ಜಿಲ್ಲೆ ಅನ್ನಿಸ್ಕೊಂಡಿತ್ತು ಒಂದು ಕಾಲ ಅನ್ನೋದಕ್ಕಿಂತ 5-10 ವರ್ಷದ ಹಿಂದೆ ಕುಡಿಯಲಿಕ್ಕೆ ನೀರು ಸಹಿತ ಸಿಗ್ತಿದ್ದಿಲ್ಲ, ಸಿಕ್ಕಲ್ಲಿ ಟ್ಯಾಂಕರ್ ಹಚ್ಚಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಿದ್ದೀವಿ. ಅದರ ಹೆಮ್ಮೆಯಿಂದ ಈಗ ಹೇಳ್ತೀನಲ್ಲ, ಈಗ ಸದ್ಯ ನಾನು ಒಬ್ಬ ಶಾಸಕನಾಗಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಲ್ಲ, ಈ ಬಾರಿ ಹೋದ ಬಾರಿ ಎರಡೂ ಬಾರಿ ನಾವು ಟ್ಯಾಂಕರನ್ನು ಎಲ್ಲಿ ಹಳ್ಳಿಯಲ್ಲಿ ಕುಡಿಯುವ ನೀರಿಗಾಗಿ ಹಚ್ಚಿಲ್ಲ. ಅಂದ್ರೆ ಯೋಚನೆ ಮಾಡಿ ನೀವು, ಈ 10 ವರ್ಷದಲ್ಲಿ ಹೇಗೆ ಪರಿವರ್ತನೆ ಆಗಿದೆ ಅಂತ ಹೇಳಿ ತಾನೇ ಇವತ್ತು ತಮ್ಮ ಗಮನಕ್ಕೆ ಬರ್ತೈತಿ. ಸನ್ಮಾನ್ಯ ಎಂ ಬಿ ಪಾಟೀಲರು ಅವರು ಈ ಜಿಲ್ಲೆಯಲ್ಲಿ ಹೇಗೆ ಮಾಡಿದ್ರಪ್ಪ ಅಂದ್ರೆ, ಕೆರೆ ತುಂಬುವಂಥ ಯೋಜನೆ, ಕೆನಲ್ ಮುಖಾಂತರ 524.263 ಅಡಿ ಎತ್ತರಕ್ಕೆ ಏರುವಂಥ ಬ್ರಿಡ್ಜನ್ನು ಇವತ್ತು ಕುಡಿಯುವ ನೀರಿಗಾಗಿ ಆಗಲಿ ಎಲ್ಲ ಅದರ ನಂತರ ಮಾಡಬಹುದಾಗಿತ್ತು. ಆದರೆ ಎಂ ಬಿ ಪಾಟೀಲ್ ಸಾಹೇಬರು ರಿಸ್ಕ್ ತಗೊಂಡು ರೈತರ ಸಹಕಾರದಿಂದ ಇವತ್ತು ಅವರ ಮನವೊಲಿಸಿ 6-1 ನೋಟಿಸನ್ನು ಜಾರಿ ಮಾಡದೆ ಎಲ್ಲವನ್ನ ಇವತ್ತು ನಿಭಾಯಿಸಿದ್ದಾರೆ. ನಮ್ಮ ಕುಡಿಯುವ ನೀರ ಮತ್ತು ಜೊತೆಗೆ ಇವತ್ತು ರೈತರ ಹೊಲಗದ್ದೆಗಳಿಗೆ ನೀರನ್ನು ನಾವು ಹರಿಸುವಂಥ ಶಕ್ತಿ ತಂದು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಈ ಜಿಲ್ಲೆಯ ಶಾಸಕನಾದ ನಾನು ತಮಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಹೇಳಿ ಇಚ್ಛೆ ಪಡ್ತಾ ಇದ್ದೀನಿ. ಬಂಧುಗಳೇ, ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲರು ಬರೇ ನೀರಾವರಿ ಸಚಿವರು, ಮಾಜಿ ನೀರಾವರಿ ಸಚಿವರು, ಆದರೆ ಬರೀ ನೀರಾವರಿ ಮಾಡಿಲ್ಲ. ಅವರು ಈ ಜಿಲ್ಲೆಯನ್ನು ಅಭಿವೃದ್ಧಿ ಪಡಿಸಬೇಕನ್ನುವಂಥ ಉದ್ದೇಶ ಇಟ್ಟುಕೊಂಡು ಪ್ರತಿಯೊಂದು ಕ್ಷೇತ್ರದಲ್ಲಿ ಇವತ್ತು ವಿದ್ಯುತ್ ಶಕ್ತಿನೇ ಇರಲಿ, ನಮಗೆ ಹಿಂದಕ್ಕೆ ಹ್ಯಾಂಗೆ ಬರ ಇತ್ತು, ಯಾರೇ ಆಫೀಸರನ್ನು ಟ್ರಾನ್ಸ್ಫರ್ ಮಾಡಬೇಕಾಗಿತ್ತು ಬೆಂಗಳೂರಿನಾಗ ಅಂದ್ರೆ ವಿಜಯಪುರಕ್ಕೆ ಟ್ರಾನ್ಸ್ಫರ್ ಮಾಡ್ತಿದ್ವಿ ಅಂತಿದ್ರು. ಕಾಲ ಒಂದು ಹಂಗಿತ್ತು. ಆದರೆ ವಿಜಯಪುರ ನಗರದಲ್ಲಿ ಗೋಳಗುಮ್ಮಟ ಇದ್ದರೂ ಸಹಿತ ಇವತ್ತು ನಾವು ಏನು
ಹೆಮ್ಮೆಯಿಂದ ಆಗ್ತೈತಲ್ಲ. ಇವತ್ತು ವಿದ್ಯುತ್ ಶಕ್ತಿಯಲ್ಲಿಯೂ ಸಹಿತ ನಾವು ಸ್ವಾವಲಂಬನೆಯನ್ನು ಸಾಧಿಸೀವಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನನ್ನ ಕ್ಷೇತ್ರದಲ್ಲಿ ಈ ವರ್ಷದಲ್ಲಿ 4 ವಿದ್ಯುತ್ ಪ್ರಸರಣ ಉಪಕೇಂದ್ರಗಳನ್ನು ಸ್ಥಾಪನೆ ಮಾಡಿವಿ. 110 kV 4 ಉದ್ಘಾಟನೆ ಮಾಡಿವಿ. ಈಗ ಕಣ್ಣೂರು ಒಂದು ಉಳಿದೈತಿ ಉದ್ಘಾಟನೆ ಮಾಡೋದು ಅಂದರು. ಬಂಧುಗಳೇ, ಇವತ್ತು ಇದಕ್ಕೆಲ್ಲ ಕಾರಣೀಕರ್ತರು ಸನ್ಮಾನ್ಯ ಶ್ರೀ MB ಪಾಟೀಲ್ ಸಾಹೇಬರು ಅವ್ರ ನೇತೃತ್ವದಲ್ಲಿ ನಾವು ಇವತ್ತು ಈ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಅಭಿವೃದ್ಧಿ ಆಗಬೇಕಾದ್ರೆ ಎಲ್ಲಕ್ಕಿಂತ ಮೊದಲ ನೀರು, ವಿದ್ಯುತ್ ಶಕ್ತಿ, ರೈತನಿಗೆ ಏನು ಬೇಕಾಗ್ತೈತಪ್ಪ ಅಂದರೆ ಯೋಗ್ಯ ಬೆಲೆ, ಆತ ಬೆಳೆದಂಥ ಬೆಳೆಗೆ ಅದಕ್ಕೆ ಯೋಗ್ಯ ಬೆಲೆ ಕೊಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು MB ಪಾಟೀಲರು ಏನು ಇಡೀ ರಾಜ್ಯಾದ್ಯಂತ ಇವತ್ತು ಕೈಗಾರಿಕಾ ಸಚಿವರಾಗಿ ಕೈಗಾರಿಕೆಗಳನ್ನು ಪರ್ಟಿಕ್ಯುಲರ್ ವಿಜಯಪುರ ತರಬೇಕು ಅಂತ ವಿನಂತಿ ಮಾಡಿದಾಗ ಅವರು ಈಗಾಗಲೇ KIDBಯಿಂದ ನಮ್ಮಲ್ಲಿ ಕೈಗಾರಿಕೆಗಳನ್ನು ಸರ್ಕಾರದ ವತಿಯಿಂದ ಸಾಬೂನ್ ಮೈಸೂರು ಸ್ಯಾಂಡಲ್ ಸೋಪದ ಫ್ಯಾಕ್ಟ್ರಿಯನ್ನು ಉದ್ಘಾಟನೆ ಮಾಡ್ತಾರೆ ಇನ್ನು ಮುಂದೆ ಅಂತ ನಾನು ಹೇಳಲು ಇಚ್ಛೆ ಪಡ್ತಾ ಇದ್ದೀನಿ. ಬಂಧುಗಳೇ, ಹೆಚ್ಚಿಗೆ ಮಾತನಾಡಲಾರದೆ ಇವತ್ತಿನ ಅಭಿವೃದ್ಧಿ ಮತ್ತು ಒಂದು ಬರುವಂಥ ದಿನದಲ್ಲಿ ವಿಜಯಪುರ ಹಿಂಗೆ ಆಗ್ತೈತಿಲ್ಲ, ಯಾರೇ ನೌಕರದಾರ ಹ್ಯಾಂಗೆ ಸಸ್ಪೆಂಡ್ ಮಾಡ್ತೀವಿ ಇಲ್ಲಾಂದ್ರೆ ಅನ್ಸ್ತಿತ್ತಿಲ್ಲ ಅವರು, ಇಲ್ಲಾಂದ್ರೆ ವಿಜಯಪುರ ಟ್ರಾನ್ಸ್ಫರ್ ಮಾಡ್ತೀವಿ ಅಂದ್ರೆ ಅನ್ಸ್ತಿದ್ರತ್ತ. ಆ ಕಾಲ ಬದಲಿಯಾಗಿ ನಾನು ವಿಜಯಪುರಕ್ಕೆ ಹೋಗ್ತೀನಿ, ನಾನು ಸರ್ವಿಸ್ ಮಾಡಿದ್ರೆ ವಿಜಯಪುರದಲ್ಲೇ ಮಾಡಬೇಕು ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗ್ತಿದೆ ಅನ್ನುವಂಥ ಆಶಾಭಾವನೆಯನ್ನು ವ್ಯಕ್ತಪಡಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.